ದೆಹಲಿಯ ಭೀಕರ ಕಾಲ್ತುಳಿತ ದುರಂತಕ್ಕೆ ಹೊಣೆ ಯಾರು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ನಿರ್ಲಕ್ಷ್ಯದಿಂದ ಈ ಒಂದು ಘನಘೋರ ದುರಂತ ನಡೆದು ಹೋಯ್ತಾ? ದೆಹಲಿಯಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. ದುರಂತಕ್ಕೆ ಹೊಣೆ ಯಾರು ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ನಿರ್ಲಕ್ಷ್ಯದಿಂದ ನಡೆದೇ ಹೋಯ್ತಾ ಈ ಒಂದು ಘನಘೋರ ದುರಂತ? ಪ್ಲಾಟ್ಫಾರ್ಮ್ ನಂಬರ್ 12ರಿಂದ ಹೊರಡಬೇಕಿದ್ದಂತಹ ವಿಶೇಷ ರೈಲು ಏಕಾಏಕಿ ಪ್ಲಾಟ್ಫಾರ್ಮ್ ನಂಬರ್ 16ರಲ್ಲಿ ರೈಲು ಬರುತ್ತೆ ಅಂತ ಅನೌನ್ಸ್ ಅನ್ನ ಮಾಡಿದ್ರು. ಈ ವೇಳೆ ಪ್ಲಾಟ್ಫಾರ್ಮ್ ನಂಬರ್ 14 ಮತ್ತು 16ರ ಎಸ್ಕಲೇಟರ್ ಬಳಿ ನೂಕು ನುಗ್ಗಲಾಗಿದೆ. ಎಸ್ಕಲೇಟರ್ ಮೆಟ್ಟಿಲುಗಳ ಬಳಿ ಭಾರೀ ಪ್ರಮಾಣದಲ್ಲಿ ನೂಕು ನುಗ್ಗಲು ಆಗಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ನೂಕು ನುಗ್ಗಲು ಉಂಟಾಗಿ 18 ಜನರು ಸಾವನ್ನಪ್ಪಿದ್ದಾರೆ. 9 ಜನ ಮಹಿಳೆಯರು, 5 ಮಕ್ಕಳು ಹಾಗೆ 4 ಮಂದಿ ಪುರುಷರು ಸಾವನ್ನಪ್ಪಿರುವಂಥದ್ದು. ಭೀಕರ ಕಾಲ್ತುಳಿತಕ್ಕೆ ಈ ಒಂದು ದುರಂತಕ್ಕೆ ಹೊಣೆ ಯಾರು ಎನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷಗಳು ಕೂಡ ಟೀಕೆ ಆರೋಪವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ. ಹಾಗಾದ್ರೆ ಯಾರ ನಿರ್ಲಕ್ಷ್ಯದಿಂದ ಈ ಒಂದು ಘನಘೋರ ದುರಂತ ನಡೆದು ಹೋಗಿದೆ? ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜನಜಂಗುಳಿ ಇದೆ. ಜನಜಂಗುಳಿಯಲ್ಲಿ ಕಾಲು ಇಡೋಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 12ನೇ ನಂಬರ್ ಪ್ಲಾಟ್ಫಾರ್ಮ್ನಿಂದ ಹೊರಡಬೇಕಾಗಿರ್ತಕ್ಕಂಥ ರೈಲು 16ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಹಾಗಾದ್ರೆ ಅನೌನ್ಸ್ ಮಾಡಿದಂತಹ ಸಿಬ್ಬಂದಿಯ ಕಾರಣನ ಇಲ್ಲಿ? ಸಿಬ್ಬಂದಿಯ ತಪ್ಪಾಯ್ತಾ? ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಅಲ್ಲಿನ ಒಂದು ವಿಶೇಷ ಅಂದ್ರೆ 1,500 ಜನರಲ್ ಟಿಕೆಟ್ ಅನ್ನ ಮಾರಾಟ ಮಾಡಿದ್ರು ಸಿಬ್ಬಂದಿ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ಲಾಟ್ಫಾರ್ಮ್ 12, 13 ಮತ್ತು 14ರಲ್ಲಿ ಭಾರೀ ಪ್ರಮಾಣದ ಜನಸಂದಣಿ ಇತ್ತು. ಸ್ವತಂತ್ರ ಸೇನಾನಿ ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಬರಬೇಕಾಗಿತ್ತು. ರೈಲು ತೆರಳ್ತಾ ಇದೆ ಎಂಬ ಸುದ್ದಿಯಿಂದ ನೂಕು ನುಗ್ಗಲು ಆಗಿದೆ. ಏಕಾಏಕಿ ಜನರು ನುಗ್ಗಿದ್ದರಿಂದ ಸಂಭವಿಸಿದೆ ಈ ಒಂದು ಕಾಲ್ತುಳಿತ. ರೈಲು ಹತ್ತುವ ವೇಳೆ ಕಾಲ್ತುಳಿತದಿಂದ 18 ಮಂದಿ ಸಾವನ್ನಪ್ಪಿದ್ದಾರೆ. ಸತ್ಯವನ್ನ ತಿಳಿಯಲು ಉನ್ನತ ತನಿಖೆಗೆ ಆದೇಶವನ್ನ ನೀಡಿದೆ ರೈಲ್ವೆ ಇಲಾಖೆ. ಈಗಾಗಲೇ ನೀವು ಕೂಡ ಗಮನಿಸ್ತಾ ಇದ್ದೀರಾ. ರೈಲು ಹತ್ತುವ ವೇಳೆ ಕಾಲ್ತುಳಿತದಿಂದ 18 ಸಾವಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಜನವೋ ಜನ. ಜನಜಂಗುಳಿ ಇಷ್ಟೊಂದರ ಮಟ್ಟಿಗೆ ಇರುವಾಗ ಒಂದಷ್ಟು ಭದ್ರತೆಯನ್ನ ಕೂಡ ಮಾಡಿಕೊಡ್ಬೇಕಾಗಿತ್ತು. ಆದರೆ ಎಲ್ಲಿ ಎಡವಿದೆ ರೈಲ್ವೆ ಇಲಾಖೆ? 1,500 ಹೆಚ್ಚಾಗಿ ಟಿಕೆಟ್ ಅನ್ನ ನೀಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಮಾಡಿದ್ದಾರೆ. मम्मी थे क्या हुआ था? ये भागदड़ हुआ था। हाँ, उसी में वो दब गए। आराम से उनसे उनका मौत हो गई। किसकी मौत हो गई है? मेरी मम्मी थे। आपकी मम्मी कहाँ? आप क्या प्रयागराज ही जा रहे थे? नहीं जी, हम अपने घर जा रहे थे। क्या बोला आपसे? वो डेट हो गई है। डेट हो गई डॉक्टर ने बोला या आप बता रहे हैं? नहीं, डॉक्टर बताए। उसी भगदड़ में? हाँ जी। आपके साथ और कौन कौन लोग था? हम लोग तो बहुत लोग थे, बस केवल मम्मी का डेट हुआ। नहीं तो आप लोग कहाँ जा रहे थे? हम लोग अपने घर जा रहे थे। बिहार जा रहे थे। अच्छा। छपरा जिला। अच्छा। हाँ जी। तो क्यों कैसे भगदड़ हुई? कुछ आप पता चला क्यों भगदड़ किस कारण से हुई हमें पता नहीं। एकदम वो खाली थी प्लेटफार्म। एक बैग पता नहीं इतने लोग कहाँ से आ गए और एकदम स्पीड में एक दूसरे को धक्का देते हुए जा रहे थे। तो रेलवे पुलिस नहीं थी क्या वहाँ पे? नहीं, वहाँ कोई पुलिस नहीं थी। कोई पुलिस वाला नहीं था? कोई नहीं था। आपके हिसाब से वहाँ पर लाखों में संख्या थी। अंदर बहुत लोग कटे, दब के मरे हैं। कोई प्रशासन कुछ नहीं है। जो साले भेड़ बकरी की तरह मरा जा रहा है, कोई प्रशासन कोई नहीं है। बहुत गंदा स्थिति है। रेलवे पुलिस की कोई सुरक्षा नहीं है। लोग मर रहे हैं, कट रहे हैं, उठा के फेंक रहे हैं। कोई कुछ नहीं बता नहीं सकते। आपको रेलवे के बारे में बता नहीं सकते। प्रशासन तो बहुत ही गंदा है। सब चढ़ रहा था ना। प्रयाग कुंभ मेला के है ना मेला सब। वही सब चढ़ रहा हुआ। एगो एनएस चढ़ रहा, ऊपर से नीचे हो रहा, वही सब में हो गया। अच्छा। वही सब पुलिस नहीं थी, आरपीएफ नहीं थी वहाँ पे? पुलिस कुछ नहीं था। कोई नहीं था वहाँ पे? कोई नहीं था। तो ट्रेन में जब चढ़ रहे थे भीड़ को वहाँ मैनेज करने के लिए कोई पुलिस वाला नहीं था? कोई नहीं था, सब और चढ़ रहा था आदमी पब्लिक। अच्छा। आदमी के ऊपर आदमी? हाँ, सब चपाल तो ये चढ़ रहा उस पर। क्या देखा? कितने लोग घायल हुए? कुछ अंदाजा? 30 आदमी से ज्यादा हुआ घायल। 30 आदमी से ज्यादा घायल। 30 आदमी से ज्यादा घायल हुए। ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತದಿಂದ 18 ಮಂದಿ ಸಾವನ್ನಪ್ಪಿದ್ದಾರೆ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಗ್ರಾಜ್ಗೆ ತೆರಳಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ.
ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ 2.5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಸಣ್ಣ ಪುಟ್ಟ ಗಾಯಗಳಾಗಿರುವಂತವರಿಗೆ ತಲಾ 1 ಲಕ್ಷ ಪರಿಹಾರವನ್ನ ನೀಡುವುದಾಗಿ ರೈಲ್ವೆ ಇಲಾಖೆ ಆದೇಶವನ್ನ ನೀಡಿದೆ. ರೈಲು ತೆರಳ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಇನ್ನು ಎಸ್ಕಲೇಟರ್ ಹಾಗೆ ಸ್ಟೆಪ್ಸ್ ಮೇಲೆ ಹತ್ತಿದಂತಹ ಜನ ಒಂದು ಕಡೆ ಉಸಿರುಗಟ್ಟಿ ಪ್ರಾಣವನ್ನ ನಿಲ್ಲಿಸಿದ್ರೆ, ಇನ್ನೊಂದು ಕಡೆ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂಥದ್ದು. ಇನ್ನು 18 ಜನ, ಇವಾಗಷ್ಟೇ ನಮಗೆ ಒಂದು ನಂಬರ್ ಬರ್ತಾ ಇರುವಂಥದ್ದು, ಅಂದರೆ 18 ಜನ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನೂ ಕೂಡ ಸಾವನ್ನಪ್ಪುವರ ಸಂಖ್ಯೆ ಹೆಚ್ಚಾಗಬಹುದು. ಯಾಕಂದರೆ 12ಕ್ಕಿಂತ ಹೆಚ್ಚು ಮಂದಿ ಈಗಾಗಲೇ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಕ್ರಿಟಿಕಲ್ ಸ್ಟೇಜ್ನಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಗಣ್ಯರು ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಗಣ್ಯರ ಸಂತಾಪ. ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಯುಪಿ ಸಿಎಂ ಆದಿತ್ಯನಾಥ್ ಹಾಗೆ ದೆಹಲಿಯ ಹಂಗಾಮಿ ಸಿಎಂ ಅತಿಶಿ ಇವರು ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿರುವಂಥದ್ದು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಕೂಡ ಕಂಪನಿಯನ್ನ ಮೆರೆದಿದ್ದಾರೆ. ದುರಂತಕ್ಕೆ ರೈಲ್ವೆ ಇಲಾಖೆಯೇ ಹೊಣೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನರೇಂದ್ರ ಮೋದಿ ಈ ಒಂದು ಕಾಲ್ತುಳಿತ ಸಂಬಂಧಪಟ್ಟಂತೆ ಸಂತಾಪವನ್ನು ಕೂಡ ಸೂಚನೆ ಮಾಡಿರುವಂಥದ್ದು. 18 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ದೇಶದ ಪ್ರಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರು ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಯುಪಿ ಸಿಎಂ ಆದಿತ್ಯನಾಥ್ ಅವರು ಕೂಡ ಒಂದು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚನೆ ಮಾಡಿರುವಂಥದ್ದು. ಇನ್ನು ರಾಹುಲ್ ಗಾಂಧಿ ಅವರು ಈ ಒಂದು ಘಟನೆಗೆ ಕಾರಣ ಏನು, ಈ ಒಂದು ಘಟನೆಗೆ ಕಾರಣ ಹುಡುಕಬೇಕು, ಇನ್ನು ಸಾವಿನ ಸಂಖ್ಯೆ ಬರೀ 18 ಅಲ್ಲ ಅದಕ್ಕೂ ಹೆಚ್ಚು ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಶ್ವಿನಿ ವೈಷ್ಣವ್ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ಪರಿಹಾರವನ್ನ, ಹಾಗೆ 2.5 ಲಕ್ಷ ಗಂಭೀರವಾಗಿ ಗಾಯಗೊಂಡವರಿಗೆ, ಸಣ್ಣ ಪುಟ್ಟ ಗಾಯಾಳುಗಳಿಗೆ 1 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಟ್ವೀಟ್ ಮೂಲಕ ಕೂಡ ತಿಳಿಸಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಉಸಿರುಗಟ್ಟಿ ಸಾವನ್ನಪ್ಪಿರುವವರ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತದಿಂದ 18 ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣ ಹೇಳಿಕೆ ಕೂಡ ನೀಡಿದ್ದಾರೆ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತದಿಂದ 18 ಮಂದಿ ಸಾವನ್ನಪ್ಪಿದ್ದಾರೆ. ಮೈಸೂರಲ್ಲಿ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಕಾಲ್ತುಳಿತ ದುರಂತದಿಂದ ನಾನು ಅತೀವ ದುಃಖಿತನಾಗಿದ್ದೇನೆ. ಮೃತರ ಕುಟುಂಬಸ್ಥರಿಗೆ ದೇವರು ದುಃಖವನ್ನ ಭರಿಸುವಂತಹ ಶಕ್ತಿ ನೀಡಲಿ ಎನ್ನುವ ಮಾತುಗಳನ್ನಾಡಿದ್ದಾರೆ. ಗಾಯಗೊಂಡವರು ಶೀಘ್ರ ಗುಣಮುಖರಾಗಲೆಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಎನ್ನುವ ಮಾತುಗಳನ್ನಾಡಿದ್ದಾರೆ ಸಚಿವ ಸೋಮಣ್ಣ. ನಮ್ಮ ಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನೇನು ಕ್ರಮ ತಗೋಬೇಕೋ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಇವತ್ತಿನ